ಪ್ರಪಂಚದ ನಕ್ಷೆಯಲ್ಲಿ ಕೊನೆಯ ಅಂಚಿನಲ್ಲಿರೋ ಈ ದೇಶವನ್ನ ಸ್ಥಳೀಯ ಮಾವೋರಿ ಭಾಷೆಯಲ್ಲಿ ಅವೋಟೆರೋವಾ ಅಂತ ಕರೀತಾರೆ. ಕನ್ನಡ ಅನ್ನೋ ಮಧುರ ನುಡಿ ಬರೀ ಧ್ವನಿಯಾಗಿ ಉಳ್ಕೊಂಡಿಲ್ಲ, ಅದೊಂದು ಗಟ್ಟಿಯಾದ ಕಲ್ಚರಲ್ ಐಡೆಂಟಿಟಿಯಾಗಿ ಬೆಳೆದು ನಿಂತಿದೆ. ಇಂಟರ್ನೆಟ್ ಇಲ್ಲದ, ವಾಟ್ಸ್ಆಪ್, ಫೇಸ್ಬುಕ್ ಇಲ್ಲದ ಕಾಲದಲ್ಲೂ ಯಾರೋ ಒಬ್ಬ ಕನ್ನಡಿಗ ನೆಲೆಸಿದ್ದಾನೆ ಅಂತ ತಿಳಿದ ತಕ್ಷಣವೇ 10 ಮೈಲಿ ದೂರ ಪ್ರಯಾಣಿಸಿ ಭೇಟಿಯಾಗ್ತಾ ಇದ್ದ ಕಾಲ ಅದು. ವೆಲ್ಲಿಂಗ್ಟನ್ ಕನ್ನಡ ಸಮುದಾಯ ತನ್ನದೇ ಆದ ವಿಶೇಷ ರೀತಿಯಲ್ಲಿ ಚಿನ್ನದ ನುಡಿಯನ್ನ ಜೀವಂತವಾಗಿಟ್ಕೊಂಡಿದೆ. ಜಾನಪದ ನೃತ್ಯಗಳು, ಭಾವಗೀತೆ, ಗೀತಾ ಸಾಹಿತ್ಯ ಹಾಗೆ ಸ್ಥಳೀಯ ಮಕ್ಕಳಿಂದ ರೆಡಿಯಾಗಿರುವಂತಹ ಸಾಂಸ್ಕೃತಿಕ ಪ್ರದರ್ಶನಗಳು ಕಂಗೊಳಿಸ್ತಾ ಇರುತ್ತವೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ದಕ್ಷಿಣ ಪೆಸಿಫಿಕ್ ಮಹಾಸಾಗರದ ಮಡಿಲಲ್ಲಿ ಸುಂದರ ಹಸಿರು ಪರ್ವತಗಳು, ಪ್ರಶಾಂತ ಸಮುದ್ರ ತೀರಗಳನ್ನು ಹೊಂದಿರೋ ಶಾಂತಿಯುತ ದೇಶ ನ್ಯೂಜಿಲ್ಯಾಂಡ್. ಪ್ರಪಂಚದ ನಕ್ಷೆಯಲ್ಲಿ ಕೊನೆಯ ಅಂಚಿನಲ್ಲಿರೋ ಈ ದೇಶವನ್ನ ಸ್ಥಳೀಯ ಮಾವೋರಿ ಭಾಷೆಯಲ್ಲಿ ಅವೋಟೆರೋವಾ ಅಂತ ಕರೀತಾರೆ. ಅಂದ್ರೆ ಉದ್ದನೆಯ ಬಿಳಿ ಮೋಡಗಳ ನಾಡು ಅಂತ. ಆದರೆ ಇಂದು ಭಾರತದಿಂದ ಬರೋಬ್ಬರಿ 9,000 ಕಿಲೋಮೀಟರ್ ದೂರದಲ್ಲಿರೋ ಈ ಸುಂದರ ದ್ವೀಪ ರಾಷ್ಟ್ರದಲ್ಲಿ ಕನ್ನಡ ಅನ್ನೋ ಮಧುರ ನುಡಿ ಬರೀ ಧ್ವನಿಯಾಗಿ ಉಳ್ಕೊಂಡಿಲ್ಲ, ಅದೊಂದು ಗಟ್ಟಿಯಾದ ಕಲ್ಚರಲ್ ಐಡೆಂಟಿಟಿಯಾಗಿ ಬೆಳೆದು ನಿಂತಿದೆ. ಅರಮನೆಗಳ ನಗರಿ ಮೈಸೂರು, ಸಿಲಿಕಾನ್ ಸಿಟಿ ಬೆಂಗಳೂರು, ಕರಾವಳಿಯ ಮಂಗಳೂರು, ಸಾಂಸ್ಕೃತಿಕ ಉತ್ತರ ಕರ್ನಾಟಕದಿಂದ ಹೊರಟು ಹಸಿರಿನ ಕಿವಿಲ್ಯಾಂಡ್ ತಲುಪಿದಂತಹ ಕನ್ನಡಿಗರ ಮೈಗ್ರೇಷನ್ ಸ್ಟೋರಿ ಇವತ್ತಿನ ವಿಡಿಯೋದಲ್ಲಿ. ಇಂದು ಆಕ್ಲ್ಯಾಂಡ್, ವೆಲ್ಲಿಂಗ್ಟನ್ ಹಾಗೆ ಕ್ರೈಸ್ಟ್ ಚರ್ಚ್ಗಳಂತಹ ನಗರಗಳಲ್ಲಿ ಕನ್ನಡ ಸಂಘಗಳು ಹೇಗೆ ಕಾರ್ಯನಿರ್ವಹಿಸ್ತಾ ಇವೆ, ನ್ಯೂಜಿಲೆಂಡ್ ಕನ್ನಡ ಕೂಟದಿಂದ ಹಿಡಿದು ಸ್ಥಳೀಯ ಮಟ್ಟದ ಸಂಘಟನೆಗಳು ಕನ್ನಡ ಭಾಷೆ, ಸಂಸ್ಕೃತಿ ಮತ್ತು ಕಲಾ ಪ್ರಕಾರಗಳನ್ನು ಯಾವ ರೀತಿ ಕಟ್ಟಿ ಬೆಳೆಸ್ತಾ ಇದೆ, ಇವತ್ತಿನ ಈ ವಿಡಿಯೋದಲ್ಲಿ ಇದೆಲ್ಲದರ ಬಗ್ಗೆ ಒಂದಷ್ಟು ವಿಸ್ತೃತವಾದ ವರದಿಯನ್ನು ಕೊಡ್ತಾ ಇದ್ದೀವಿ. ಕೊನೆಯ ತನಕ ಈ ವಿಡಿಯೋ ನೋಡಿ. ನ್ಯೂಜಿಲೆಂಡ್ನಲ್ಲಿ ಕನ್ನಡಿಗರ ಜೀವನ ಶೈಲಿ ಯಾವ ರೀತಿಯಾಗಿದೆ, ಹೋರಾಟಗಳಾಗಿರಬಹುದು, ಸಾಧನೆಗಳ ಕಥೆಯನ್ನು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀವಿ. ನ್ಯೂಜಿಲೆಂಡ್ಗೆ ಭಾರತೀಯರ ವಲಸೆ ಸುಮಾರು 19ನೇ ಶತಮಾನದ ಕೊನೆಯಲ್ಲಿ ಶುರುವಾಗಿದ್ರೂ ಕೂಡ ಕನ್ನಡಿಗರ ನಿಜವಾದ ಮೈಗ್ರೇಷನ್ ಸ್ಟೋರಿ ಶುರುವಾಗಿದ್ದು 1970 ಹಾಗೆ 1980ರ ದಶಕಗಳಲ್ಲಿ. ಅದು ನ್ಯೂಜಿಲೆಂಡ್ ತನ್ನ ವಲಸೆ ನೀತಿಯನ್ನ ಸಡಿಲ ಮಾಡಿಕೊಂಡು ತಾಂತ್ರಿಕ ಮತ್ತೆ ವೈದ್ಯಕೀಯ ಕ್ಷೇತ್ರದ ಪರಿಣಿತರಿಗೆ ಬಾಗಿಲು ತೆರೆದ ಸಮಯ. ಮೊದಲ ತಲೆಮಾರಿನ ಸಾಹಸಿಗರು ಅಂದರೆ 1970ರಿಂದ 1980ರ ದಶಕ. ಆರಂಭಿಕ ದಿನಗಳಲ್ಲಿ ನ್ಯೂಜಿಲೆಂಡ್ಗೆ ಕಾಲಿಟ್ಟಂತಹ ಕನ್ನಡಿಗರಲ್ಲಿ ಹೆಚ್ಚಿನವರು ಡಾಕ್ಟರ್ಗಳು, ಇಂಜಿನಿಯರ್ಗಳು ಮತ್ತೆ ವಿಶ್ವವಿದ್ಯಾನಿಲಯಗಳ ಪ್ರೊಫೆಸರ್ಗಳು. ಬೆರಳೆಣಿಕೆಯಷ್ಟಿದ್ದಂತಹ ಈ ಕುಟುಂಬಗಳು ದೇಶ ತೊರೆದು ದಕ್ಷಿಣ ಗೋಳಾರ್ಧದ ಈ ಅಪರಿಚಿತ ದ್ವೀಪದಲ್ಲಿ ನೆಲೆ ಕಂಡುಕೊಳ್ಳೋದು ಅಷ್ಟೊಂದು ಸುಲಭ ಆಗಿರಲಿಲ್ಲ. ಇಂಟರ್ನೆಟ್ ಇಲ್ಲದ, ವಾಟ್ಸ್ಆಪ್, ಫೇಸ್ಬುಕ್ ಇಲ್ಲದ ಕಾಲದಲ್ಲೂ ಯಾರೋ ಒಬ್ಬ ಕನ್ನಡಿಗ ನೆಲೆಸಿದ್ದಾನೆ ಅಂತ ತಿಳಿದ ತಕ್ಷಣವೇ 10 ಮೈಲಿ ದೂರ ಪ್ರಯಾಣಿಸಿ ಭೇಟಿಯಾಗ್ತಾ ಇದ್ದ ಕಾಲ ಅದು. IT ಮತ್ತು ಹೆಲ್ತ್ ಕೇರ್ ಕ್ರಾಂತಿಯಾಗಿದ್ದು 1990ರಿಂದ 2005ರಲ್ಲಿ. ಅಂದರೆ ಈ 1990ರ ದಶಕದ ನಂತರ ಜಾಗತೀಕರಣದ ಅಲೆಯಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕ್ಷೇತ್ರ ಚಿಗುರೊಡೆದಾಗ ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ಗಳು ನ್ಯೂಜಿಲೆಂಡ್ನ ಆಕ್ಲ್ಯಾಂಡ್ ಹಾಗೆಯೇ ವೆಲ್ಲಿಂಗ್ಟನ್ನತ್ತ ಹೆಜ್ಜೆ ಹಾಕಿದರು. ಇದರ ಜೊತೆಗೆ ಕರಾವಳಿ ಕರ್ನಾಟಕದಿಂದ ನರ್ಸಿಂಗ್ ಹಾಗೆ ಹೆಲ್ತ್ ಕೇರ್ ವೃತ್ತಿಪರರು ದೊಡ್ಡ ಮಟ್ಟದಲ್ಲಿ ನ್ಯೂಜಿಲೆಂಡ್ಗೆ ವಲಸೆ ಬಂದರು. ವಿದ್ಯಾರ್ಥಿ ವಲಸೆಯ ಹೊಸ ಅಲೆ ಶುರುವಾಗಿದ್ದು 2010ರಿಂದ ಪ್ರಸ್ತುತ ಅಂತ ಹೇಳ್ಬೋದು. ಕಳೆದ 15ರಿಂದ 20 ವರ್ಷಗಳಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ವಿಶ್ವವಿದ್ಯಾಲಯಗಳಾದ ಯೂನಿವರ್ಸಿಟಿ ಆಫ್ ಆಕ್ಲ್ಯಾಂಡ್, ಆಟೋ, ಮಾಸ್ಸೆಯಂತಹ ಪ್ರತಿಷ್ಠಿತ ಸಂಸ್ಥೆಗಳಿಗೆ ಹರಿದು ಬಂದ ಕರ್ನಾಟಕದ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಜಾಸ್ತಿ ಆಯಿತು. ಶಿಕ್ಷಣವನ್ನು ಮುಗಿಸಿ PR ಪಡ್ಕೊಂಡು ಇಂದಿನ ನ್ಯೂಜಿಲೆಂಡ್ನ ಆರ್ಥಿಕ ಬೆಳವಣಿಗೆಯಲ್ಲಿ ಕನ್ನಡಿಗರು ಪ್ರಮುಖ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಇಂದು ನ್ಯೂಜಿಲೆಂಡ್ನಲ್ಲಿ ಅಂದಾಜು 15,000ಕ್ಕೂ ಹೆಚ್ಚು ಕನ್ನಡಿಗರು ವಾಸ ಮಾಡ್ತಿದ್ದಾರೆ. ಇದರಲ್ಲಿ 60%ಕ್ಕಿಂತ ಹೆಚ್ಚು ಭಾಗ ನೆಲೆಸಿರುವುದು ದೇಶದ ಆರ್ಥಿಕ ರಾಜಧಾನಿ ಆಕ್ಲ್ಯಾಂಡ್ ನಗರದಲ್ಲಿ. ಆಕ್ಲ್ಯಾಂಡ್ ಅಂತಂದ್ರೆ ನ್ಯೂಜಿಲೆಂಡ್ ಕನ್ನಡಿಗರ ಹೃದಯ ಭಾಗ ಅಂತ ಹೇಳ್ಬೋದು. ಇಲ್ಲಿ ತಮಿಳು, ತೆಲುಗು, ಹಿಂದಿ ಭಾಷಿಕರಂತೆ ಕನ್ನಡಿಗರದ್ದು ಕೂಡ ಬಲವಾದ ಅಸ್ತಿತ್ವ ಇದೆ. ನ್ಯೂಜಿಲೆಂಡ್ ಕನ್ನಡ ಕೂಟ ಅಂದ್ರೆ NZKK ಶುರುವಾಗಿದ್ದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದು ಇಲ್ಲೇ. ಆಕ್ಲೆಂಡ್ನ ಸ್ಕ್ಯಾಂಡ್ರಿಂಗ್ ಹ್ಯಾಮ್, ಮೌಂಟ್ ರಾಸ್ಕೆಲ್ ಹಾಗೆ ಈಸ್ಟ್ ತಮಾಕಿ ಪ್ರದೇಶಗಳಲ್ಲಿ ಹೆಜ್ಜೆ ಇಟ್ಟರೆ ನಿಮಗೆ ಅನೇಕ ಕನ್ನಡಿಗರ ಕುಟುಂಬಗಳು ಸಿಗುತ್ತವೆ.
ನ್ಯೂಜಿಲೆಂಡ್ನ ರಾಜಧಾನಿ ವೆಲ್ಲಿಂಗ್ಟನ್ನಲ್ಲಿ ವಾಸ ಮಾಡುವಂತಹ ಕನ್ನಡಿಗರಲ್ಲಿ ಹೆಚ್ಚಿನವರು ಸರ್ಕಾರಿ ಕಚೇರಿಗಳು, ಐಟಿ ಕಂಪನಿಗಳು ಹಾಗೆ ಸಂಶೋಧನಾ ಕ್ಷೇತ್ರಗಳಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ. ವೆಲ್ಲಿಂಗ್ಟನ್ ಕನ್ನಡ ಸಮುದಾಯ ತನ್ನದೇ ಆದ ವಿಶೇಷ ರೀತಿಯಲ್ಲಿ ಚಿನ್ನದ ನುಡಿಯನ್ನ ಜೀವಂತವಾಗಿಟ್ಕೊಂಡಿದೆ. ಕೇವಲ ಉತ್ತರ ದ್ವೀಪ ಮಾತ್ರ ಅಲ್ಲ, ದಕ್ಷಿಣ ದ್ವೀಪದ ಕ್ರೈಸ್ಟ್ ಚರ್ಚ್, ಡ್ಯುನೆಡಿನ್ ಹಾಗೂ ವ್ಯಾಲಿಕಾಟೋ ಪ್ರಾಂತ್ಯದ ಹ್ಯಾಮಿಲ್ಟನ್ ನಗರಗಳಲ್ಲೂ ಕೂಡ ಕನ್ನಡ ಕುಟುಂಬಗಳು ಸಂಘಟಿತವಾಗಿ ಸಣ್ಣ ಸಣ್ಣ ಕೂಟಗಳನ್ನು ಮಾಡಿಕೊಂಡು ಹಬ್ಬ ಹರಿದಿನಗಳನ್ನು ಆಚರಿಸ್ಕೊಂಡು ಬರ್ತಾ ಇವೆ. ನ್ಯೂಜಿಲೆಂಡ್ನಲ್ಲಿ ಕನ್ನಡವನ್ನ ಕಟ್ಟಿ ಬೆಳೆಸೋ ಕಾರ್ಯ ಯಾವುದೇ ಸರ್ಕಾರಿ ನೆರವಿನಿಂದ ಆಗಿದ್ದಲ್ಲ, ಅದು ಅಲ್ಲಿರುವಂತಹ ಸ್ಥಳೀಯ ಕನ್ನಡಿಗರ ಅಪ್ರತಿಮ ಪ್ರೀತಿ ಮತ್ತು ಶ್ರಮದ ಫಲ. ನ್ಯೂಜಿಲೆಂಡ್ ಕನ್ನಡ ಕೂಟದ ಬಗ್ಗೆ ಹೇಳೋದಾದ್ರೆ, ನ್ಯೂಜಿಲೆಂಡ್ನಲ್ಲಿ ನೋಂದಾಯಿತ ಆಗಿರುವಂತಹ ಅತ್ಯಂತ ಹಳೆಯ ಮತ್ತು ದೊಡ್ಡ ಕನ್ನಡ ಲಾಭರಹಿತ ಸಾಂಸ್ಕೃತಿಕ ಸಂಸ್ಥೆ ಇದು. ನಮ್ಮ ಕೂಟ ಅಂತಾನೆ ಪ್ರೀತಿಯಿಂದ ಕರೆಯಲ್ಪಡೋ ಈ ಸಂಸ್ಥೆಯ ಪ್ರಾಥಮಿಕ ಉದ್ದೇಶ ಏನ್ ಗೊತ್ತಾ? ನ್ಯೂಜಿಲೆಂಡ್ಗೆ ಬರುವಂತಹ ಹೊಸ ಕನ್ನಡಿಗರಿಗೆ ಆಸರೆಯಾಗೋದು, ನಮ್ಮ ಮುಂದಿನ ತಲೆಮಾರಿನ ಮಕ್ಕಳಿಗೆ ಕನ್ನಡ ಭಾಷೆ ಸಂಸ್ಕೃತಿಯನ್ನ ತಲುಪಿಸೋದು, ಸ್ಥಳೀಯವಾಗಿರುವಂತಹ ಕೀವಿಲ್ಯಾಂಡ್ ಸಂಸ್ಕೃತಿ ಹಾಗೆ ಮಾವೋರಿ ಮೂಲ ನಿವಾಸಿಗಳ ಜೊತೆಗೆ ಸೌಹಾರ್ದಯುತವಾಗಿ ಸೇತುವೆಯಾಗೋದು. ಕನ್ನಡ ಶಾಲೆಗಳು ಅಂತ ಬಂದಾಗ ಅಲ್ಲಿ ಈ NZKK ನೇತೃತ್ವದಲ್ಲಿ ಆಕ್ಲ್ಯಾಂಡ್ ಮತ್ತೆ ಇತರ ಕಡೆಗಳಲ್ಲಿ ಕನ್ನಡ ಶಾಲೆಗಳನ್ನು ನಡೆಸಲಾಗುತ್ತೆ. ವಾರಾಂತ್ಯದಲ್ಲಿ ಅಂದ್ರೆ ವೀಕೆಂಡ್ ಬಂದಾಗ ಉದ್ಯೋಗ ಮಾಡ್ತಾ ಇರುವಂತಹ ಪೋಷಕರು ಹಾಗೆ ಸ್ವಯಂ ಸೇವಕರೇ ಇಲ್ಲಿ ಶಿಕ್ಷಕರಾಗಿ ಬದಲಾಗಿ ಅಲ್ಲಿ ಹುಟ್ಟಿ ಬೆಳೀತಾ ಇರುವಂತಹ ಕನ್ನಡಿಗರ ಮಕ್ಕಳಿಗೆ ಕನ್ನಡ ಅಕ್ಷರಾಭ್ಯಾಸವನ್ನ ಮಾಡೋದು, ಅವ್ರ ಜೊತೆ ಮಾತಾಡೋದು ಹಾಗೆ ಸರಳ ಸಾಹಿತ್ಯವನ್ನು ಕಲಿಸ್ಕೊಡ್ತಾ ಇದ್ದಾರೆ. ಇತರ ಕರಾವಳಿ ಹಾಗೆ ಪ್ರಾದೇಶಿಕ ಸಂಘಗಳು ಕೂಡ ಇವೆ. ಇಲ್ಲಿ ಕೇವಲ ಕನ್ನಡ ಕೂಟ ಮಾತ್ರ ಅಲ್ಲ, ಕರಾವಳಿ ಕರ್ನಾಟಕದ ತುಳು ಸಂಘ ನ್ಯೂಜಿಲೆಂಡ್, ಯಕ್ಷಗಾನ ಕಲಾವೃಂದಗಳು ಹಾಗೂ ಧಾರ್ಮಿಕ ಆಚರಣೆಗಳಿಗಾಗಿ ಶ್ರೀ ವಿನಾಯಕ ಭಜನಾ ಮಂಡಳಿಯಂತಹ ಸಣ್ಣ ಸಣ್ಣ ತಂಡಗಳು ಅಲ್ಲಿನ ಸಮುದಾಯವನ್ನ ಒಟ್ಟುಗೂಡಿಸೋ ಕೆಲಸ ಮಾಡ್ತಾ ಇವೆ. ನ್ಯೂಜಿಲೆಂಡ್ನಲ್ಲಿ ಹಬ್ಬ ಬಂತು ಅಂದ್ರೆ ಸಾಕು, ಕನ್ನಡಿಗರಿಗೆ ಅದು ಬರೀ ರಜೆ ದಿನ ಮಾತ್ರ ಅಲ್ಲ, ಅದೊಂದು ಸಾಂಸ್ಕೃತಿಕ ಜಾತ್ರೆ. ಕನ್ನಡ ರಾಜ್ಯೋತ್ಸವವನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ನವೆಂಬರ್ ತಿಂಗಳಲ್ಲಿ ನಡೆಯುವಂತಹ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ತಿಂಗಳುಗಳ ಮುಂಚಿತವಾಗೇನೆ ತಯಾರಿ ಶುರುವಾಗಿರುತ್ತೆ. ರಂಗಭೂಮಿ ನಾಟಕಗಳು, ಜಾನಪದ ನೃತ್ಯಗಳು, ಭಾವಗೀತೆ, ಗೀತಾ ಸಾಹಿತ್ಯ ಹಾಗೆ ಸ್ಥಳೀಯ ಮಕ್ಕಳಿಂದ ರೆಡಿಯಾಗಿರುವಂತಹ ಸಾಂಸ್ಕೃತಿಕ ಪ್ರದರ್ಶನಗಳು ಕಂಗೊಳಿಸ್ತಾ ಇರುತ್ತವೆ. ಕರ್ನಾಟಕದಿಂದ ಖ್ಯಾತ ಗಾಯಕರು, ರಂಗಭೂಮಿ ಕಲಾವಿದರನ್ನೂ ಕರೆಸಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತೆ. ಯುಗಾದಿ ಮತ್ತು ದೀಪಾವಳಿ ಸಮ್ಮಿಲನ ಅಂತ ಹೇಳ್ಬೋದು. ವರ್ಷದ ಆರಂಭದ ಯುಗಾದಿ ಹಬ್ಬದಂದು ಬೇವು ಬೆಲ್ಲ ಹಂಚಿ ಸಾಂಪ್ರದಾಯಿಕ ಕರ್ನಾಟಕ ಶೈಲಿಯ ಬಾಳೆ ಎಲೆ ಊಟ ಅಲ್ಲಿ ಬಡಿಸಲಾಗುತ್ತೆ. ಮೈಸೂರು ಪಾಕ್, ಹೋಳಿಗೆ, ಬಿಸಿಬೇಳೆ ಬಾತ್ಗಳ ಘಮ ಘಮ ಸುವಾಸನೆ ಆಕ್ಲೆಂಡ್ನ ಕಮ್ಯುನಿಟಿ ಹಾಲ್ಗಳಲ್ಲಿ ತೇಲಿ ಬರ್ತಾ ಇರುತ್ತೆ. ಯಕ್ಷಗಾನ ಹಾಗೆ ಜಾನಪದ ಕಲೆಗಳು ಕೂಡ ನಡ್ಕೊಂಡು ಬರ್ತಾ ಇದೆ. ಯಾವ ರೀತಿಯಾಗಿ ಅಂದ್ರೆ, ನ್ಯೂಜಿಲೆಂಡ್ ಮಣ್ಣಿನಲ್ಲಿ ಯಕ್ಷಗಾನ ವೇಷಭೂಷಣ ಹಾಕೊಂಡು ಸಪ್ತ ಸಮುದ್ರದಾಚೆಗೆ ಹಿಮ್ಮೇಳದ ಶ್ರುತಿಯಲ್ಲಿ ಯಕ್ಷಗಾನ ಪ್ರಸಂಗಗಳನ್ನ ಅಭಿನಯಿಸೋ ಕನ್ನಡಿಗರನ್ನ ನೋಡಿದ್ರೆ ನಿಜಕ್ಕೂ ರೋಮಾಂಚನವಾಗುತ್ತೆ. ಇನ್ನು ಸ್ಪೋರ್ಟ್ಸ್ ಮೀಟ್ ಅಂಡ್ ನೆಟ್ವರ್ಕಿಂಗ್ ಅಂತ ಬಂದಾಗ ಕೇವಲ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾತ್ರ ಅಲ್ಲ, ವಾರ್ಷಿಕ ಕ್ರಿಕೆಟ್ ಟೂರ್ನಮೆಂಟ್, ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳು ಹಾಗೆ ಚಾರಣ ಕಾರ್ಯಕ್ರಮಗಳ ಮೂಲಕ ಯುವ ಜನತೆಯನ್ನ ಒಂದು ಕಡೆ ಸೇರಿಸೋ ಕೆಲಸ ನಿರಂತರವಾಗಿ ನಡೀತಾ ಇದೆ. ಹಾಗಾದ್ರೆ ಒಟ್ಟಾರೆ ನ್ಯೂಜಿಲೆಂಡ್ನಲ್ಲಿ ಕನ್ನಡಿಗರ ಸ್ಥಿತಿಗತಿ ಹೇಗಿದೆ ಅಂತ ಹೇಳೋದಾದ್ರೆ, ಖಂಡಿತವಾಗ್ಲೂ ಕನ್ನಡಿಗರು ನ್ಯೂಜಿಲೆಂಡ್ನಲ್ಲಿ ಮಾದರಿ ವಿದೇಶಿ ಸಮುದಾಯ ಅನ್ನೋ ಹೆಸರನ್ನ ಪಡ್ಕೊಂಡಿದ್ದಾರೆ. ಯಾವುದೇ ಅನಗತ್ಯ ರಾಜಕೀಯ ಗದ್ದಲ ಇಲ್ಲದೆ ಸ್ಥಳೀಯ ಮಾವೋರಿ ಸಂಸ್ಕೃತಿಗೆ ಗೌರವ ಕೊಡ್ತಾ ನ್ಯೂಜಿಲೆಂಡ್ನ ಕಾನೂನಿನ ನಿಯಮಗಳನ್ನ ಚಾಚೂ ತಪ್ಪದೆ ಪಾಲಿಸೋ ಸಭ್ಯ ಪ್ರಜೆಗಳಾಗಿ ಕನ್ನಡಿಗರು ನೆಲೆಸಿದ್ದಾರೆ. ಆದರೆ ಇದರ ಮಧ್ಯೆನೂ ಕೆಲವು ಸವಾಲುಗಳು ಇದ್ದೇ ಇರುತ್ತಲ್ವಾ. ಮುಂದಿನ ತಲೆಮಾರಿನ ಭಾಷಿಕ ಸವಾಲಂತೂ ಎದುರಾಗೇ ಆಗುತ್ತೆ. ನ್ಯೂಜಿಲೆಂಡ್ನಲ್ಲಿ ಹುಟ್ಟೋ ಮಕ್ಕಳು ಶಾಲೆಯಲ್ಲಿ ಇಂಗ್ಲಿಷ್, ಹೊರಗಡೆ ಇಂಗ್ಲಿಷ್ ವಾತಾವರಣದಲ್ಲೇ ಬೆಳೆಯೋದ್ರಿಂದ ಮನೆಯಲ್ಲಿ ಕನ್ನಡವನ್ನು ಉಳಿಸ್ಕೊಳ್ಳೋದು ಸ್ವಲ್ಪ ಪೋಷಕರಿಗೆ ದೊಡ್ಡ ಸವಾಲು ಅಂತ ಹೇಳ್ಬೋದು. ಇನ್ನು ಭೌಗೋಳಿಕ ದೂರ ಅಂತ ಬಂದಾಗ ಭಾರತಕ್ಕೆ ಬರೋದಕ್ಕೆ ಬರೋಬ್ಬರಿ 16ರಿಂದ 18 ಗಂಟೆಗಳ ವಿಮಾನ ಪ್ರಯಾಣ ಬೇಕಿರೋದ್ರಿಂದ ತಾಯ್ನಾಡಿನಿಂದ ದೂರ ಉಳ್ಕೊಂಡಿದ್ದೀವಿ ಅನ್ನುವಂಥ ಭಾವನೆ ಕೆಲವೊಂದ್ಸಲ ಕಾಡೋದು ಸಹಜ. ಆದರೆ ಈ ಸವಾಲುಗಳ ಮಧ್ಯೆ ಕೂಡ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನುವಂತಹ ಕುವೆಂಪು ಅವರ ಸಾಲುಗಳನ್ನು ನ್ಯೂಜಿಲೆಂಡ್ ಕನ್ನಡಿಗರು ಅಕ್ಷರಶಃ ನಿಜ ಮಾಡಿದ್ದಾರೆ. ಸಮುದ್ರದಾಚೆಗಿನ ಆ ಹಸಿರು ನಾಡಿನಲ್ಲೂ ಕನ್ನಡದ ದೀಪವನ್ನ ಆರದಂತೆ ಕಾಯ್ದುಕೊಳ್ತಾ ಇರೋ ಪ್ರತಿಯೊಬ್ಬ ನ್ಯೂಜಿಲೆಂಡ್ ಕನ್ನಡಿಗನಿಗೂ ನಮ್ಮದೊಂದು ಹೆಮ್ಮೆಯ ನಮನ. ನಿಮಗೆ ಈ ನ್ಯೂಜಿಲೆಂಡ್ ಕನ್ನಡಿಗರ ಕಥೆ ಕೇಳಿ ಹೇಗನ್ನಿಸ್ತು? ನಿಮ್ಮ ಬಂಧು ಬಳಗದವ್ರು ಯಾರಾದರೂ ನ್ಯೂಜಿಲೆಂಡ್ನಲ್ಲಿ ಇದ್ದಾರಾ? ಕಾಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ.
ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.